ಫೆಬ್ರವರಿ 16ರಂದು ಜನಸ್ಪಂದನ ಯಶಸ್ವಿ 100ನೇ ವಾರದ ಸಂಭ್ರಮಾಚರಣೆ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದ್ದು, ತಾಲೂಕಿನ ಜನತೆ ಇದರ ಸದುಪಯೋಗವನ್ನ ಪಡೆದುಕೊಳ್ಳಲು ಶಾಸಕ ಸುರೇಶ್ ಬಾಬು ಮನವಿ ಮಾಡಿದ್ರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಆಡಳಿತ ಕಚೇರಿಯಲ್ಲಿ ಶಾಸಕರ ಕೊಠಡಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಎಸ್ಪಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಫೆಬ್ರವರಿ 16ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ದು, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ತಪಾಸಣೆ ನಡೆಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಶಿಬಿರ ಮುಗಿದ ನಂತರ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುವುದು. ಆದಿಚುಂಚನಗಿರಿ ಆಸ್ಪತ್ರೆಯ ವೈದ್ಯ ಕುಮಾರ್, ವೈದ್ಯ ಶ್ರೀಧರ್ ಅವರ ತಂಡ ಶಿಬಿರದಲ್ಲಿ ಭಾಗಿಯಾಗಿ ತಪಾಸಣೆ ನಡೆಸಿ ಚಿಕಿತ್ಸೆ ನೀಡುತ್ತಾರೆ ಎಂದು ತಿಳಿಸಿದರು. ಈ ವೇಳೆ ಆದಿಚುಂಚನಗಿರಿ ಆಸ್ಪತ್ರೆಯ ವೈದ್ಯರು ಕಿಡ್ನಿ ವೈಫಲ್ಯದಿಂದ ಕಸಿ ಮಾಡಿಸಿಕೊಂಡು ಆರೋಗ್ಯ ಸುಧಾರಣೆ ಮಾಡಿಕೊಂಡ ರೋಗಿಗಳು ಹಾಜರಿದ್ದರು. ಸಜೆಸ್ಟ್ ಮಾಡಿದ್ರು, ಇಲ್ಲೇ ಚುಂಚನಗಿರಿ ಹಾಸ್ಪಿಟಲಲ್ಲೇ ಟ್ರೀಟ್ಮೆಂಟ್ ಇದೆ, ಇಲ್ಲೇ ತಗೋ ಅಂತ. ಆಮೇಲೆ ಬಂದು ಇಲ್ಲಿಂದ ಫಸ್ಟ್ ನಂದಿ ಸರ್ನ ಮತ್ತು ಚೇತನ್ ಸರ್ ಮೀಟ್ ಮಾಡಿ ಅವ್ರು ಕನ್ಸಲ್ಟ್ ಮಾಡಿ ಆಮೇಲೆ ಡೈಲಿಸ್ ಮಾಡಿಸ್ದೆ. ಡೈಲಿಸ್ ತುಂಬ ಚೆನ್ನಾಗಿದೆ. ಆಮೇಲೆ ಗೊತ್ತಾಯಿತು ನರೇಂದ್ರ ಸರ್ ಟೀಮೇ ಬೆಂಗಳೂರಿಂದ ಬಂದು ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ತುಂಬ ವಿಚಾರಿಸ್ಕೊಂಡಿದ್ದೆವು, ಬ್ಯಾಕ್ಗ್ರೌಂಡ್ ಎಲ್ಲ ಕೇಳಿ ರಿವ್ಯೂನೆಲ್ಲ ನೋಡಿದ್ದು, BGS ಏನಿದ್ದಾರೆ. ಆಮೇಲೆ ಬಂದು ಇಲ್ಲಿ ಲಾಸ್ಟ್ ಮಂತ್ ನನಗೆ ಟ್ರಾನ್ಸ್ಫರ್ ಮಾಡಿದ್ರು. ತುಂಬ ಚೆನ್ನಾಗಿದ್ದೀನಿ ಇವಾಗ. ಅಮ್ಮನೇ ನನಗೆ ಡೊನೇಟ್ ಮಾಡಿದ್ರು. ಅಮ್ಮನಷ್ಟೇ ಚೆನ್ನಾಗಿದ್ರೆ ನಾನು ತುಂಬ ಈಗ ಹೆಲ್ತಿಯಾಗಿದ್ದೀನಿ. ಮತ್ತು ಡೈಲಿಸಿಸ್ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿದೆ. ICU ತುಂಬ ಚೆನ್ನಾಗಿದೆ ಇವಾಗ. ಮಾತ್ರ ಏನಂದರೆ ಬಡವ್ರಿಗೆ ಮಾತ್ರ ಮಾಡಿಸ್ದಂಗಿದೆ ಹಾಸ್ಪಿಟ್ಲು. ಉಪ್ಪು ಸಾಂಬಾರು ಇರೋದಿಲ್ಲ, ಅದೆಲ್ಲ ತಿನ್ನಬಾರ್ದು. ಉಪ್ಪಿನಕಾಯಿ ಮತ್ತು ಪ್ರೋಸೆಸ್ ಫುಡ್ ತಿನ್ನಬಾರ್ದು. ಮಾಮೂಲಿ ರೆಗ್ಯುಲರ್ಗೆ ತರಕಾರಿ, ಸೊಪ್ಪು ಅದನ್ನು ತಿನ್ನಬೇಕಾಗುತ್ತೆ. ಮತ್ತು ಪ್ರೋಸೆಸ್ಡ್ ಫುಡ್, ಈಗ ರೆಡಿಮೇಡ್ ಫುಡ್ಸ್ ಇರ್ತಲ್ಲ ಅದನ್ನು ಆದಷ್ಟು ತಿನ್ನಬಾರ್ದು. ಫುಡ್ ಆಯಿತು. ಮತ್ತು ಪ್ರೋಟೀನ್ ಅಂಶ, ಈಗ ನಾನ್ ವೆಜ್ ಆಗಲಿ ಇದಾಗಲಿ ನಮಗೆ ಬಾಡಿಗೆ ಎಷ್ಟು ಅಂದರೆ 1 ರಿಂದ 1.5 ಗ್ರಾಮ್ ಪರ್ kg. ಈಗ 70 kg 75 ಗ್ರಾಮ್ ಪ್ರೋಟೀನ್ ಅಷ್ಟನ್ನು ತಿನ್ನಬೇಕು. ಜಾಸ್ತಿ ಪ್ರೋಟೀನ್, ಜಾಸ್ತಿ ನಾನ್ ವೆಜ್ ತಿನ್ನೋದು ಜಾಸ್ತಿ ತಿಂದರೆ ಅದು ಕಿಡ್ನಿ ಮೇಲೆ ಲೋಡ್ ಬೀಳುತ್ತೆ. ಆ್ಯಸಿಡ್ ಫಾರ್ಮೇಷನ್ ಕಿಡ್ನಿ ಲೋಡ್, ಅದನ್ನ ಕಮ್ಮಿ ಮಾಡ್ಕೋಬೇಕು. ಮತ್ತು BP ಮತ್ತು ಶುಗರ್ ಇರೋರು ರೆಗ್ಯುಲರ್ ಕಂಟ್ರೋಲ್ ಮಾಡಬೇಕು. BP ಯಾವಾಗ ಚೆಕ್ ಮಾಡೋದು 140 ಮೇಲ್ಗಡೆ ಕೆಳಗಡೆ 90 ಒಳಗಡೆ ಇರಬೇಕು. ಶುಗರು ಊಟಕ್ಕಿಂತ ಮುಂಚೆ 110 ಇರಬೇಕು, ಊಟ ಆದಮೇಲೆ 140 ಇರಬೇಕು. ಅದು ಯಾವಾಗಲೂ ಕಂಟ್ರೋಲ್ ಇರಬೇಕು. ಮತ್ತು ಹೊರಗಡೆ ಸಿಗುವಂಥ ಮೆಡಿಸಿನ್ಸ್, ಎಸ್ಪೆಷಲಿ ಪೇಯ್ನ್ ಕಿಲ್ಲರ್ಸ್ ಸಿಕ್ಕಿದಾಗ ತಗೊಳ್ಬಾರ್ದು. ಏನಾದರೂ ಎಮರ್ಜೆನ್ಸಿ ಒಂದು ತಗೊಳ್ಬೋದಿಲ್ಲ, ಅದು ಬಿಟ್ಟರೆ ಕಂಟಿನ್ಯೂಸ್ ತಗೊಂಡ್ರೆ ಅದು ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ. ಮತ್ತು ಕೆಲವು ಅನುವಂಶೀಯ ಕಾಯಿಲೆಗಳಿರ್ತವೆ. ಈಗ EDPKD ಅಂತ ಹೇಳೋದು ಹುಟ್ಟಿನಿಂದ ಬಂದಿರೋ ಕಾಯಿಲೆ ಇರುತ್ತೆ. ಮತ್ತು ಇವ್ರಿಗೆಲ್ಲ ಏನಕ್ಕೆ ಬಂತು ಅಂತ ಕೇಳಿದ್ರೆ, ಕೆಲವರಿಗೆ IgA ನೆಫ್ರೋಪತಿ ಅಂತ ಕಾಯಿಲೆ ಇರುತ್ತೆ. ಅದಕ್ಕೆ ಟ್ರಾನ್ಸ್ಪ್ಲಾಂಟ್ ಆಗಿ 1 ತಿಂಗಳಾಗಿದೆ. ಈಗ ತುಂಬ ಚೆನ್ನಾಗಿದೆ. ನಮ್ಮ ಅಮ್ಮನೂ ನಾನು ಕಳಿಸಿದ್ದ ಶ್ರೀಧರ್ ಸರ್ ಡಾಕ್ಟರ್ ಕುಮಾರ್ ಹಾಸ್ಪಿಟ್ಲಿಂದ. ಅವ್ರು ನಮ್ಮ ಅಮ್ಮನೂ ಚೆನ್ನಾಗಿದ್ದಾರೆ. ಟ್ರಾನ್ಸ್ಪ್ಲಾಂಟ್ ಆಗಿ 1 ತಿಂಗಳಾಗಿದೆ. ತುಂಬ ಚೆನ್ನಾಗಿದೆ. ಕಡಿಮೆ ದರದಲ್ಲಿ ಮಾಡಿಕೊಡ್ತಿದ್ದಾರೆ. ನಿಮ್ಮ ಹೆಸರು? ಸಿದ್ದರಾಜು. ಮತ್ತು ಹೈಪರ್ಟೆನ್ಷನ್ ಕಂಟ್ರೋಲ್ ಮಾಡೋದು ಅಷ್ಟೇ, ಇನ್ನೇನು ಬೇರೆ ಮಾಡೋದಿಲ್ಲ. ಅದನ್ನು ಬೇರೆ ಕಾಮನ್ ಪೀಪಲ್ ಜೊತೆ ಕಂಪೇರ್ ಮಾಡೋದು ಬೇರೆ ಇಂಪಾರ್ಟೆಂಟ್. ಅದರಿಂದನೇ ಸುಮಾರು ಒಂದು 30 ರಿಂದ 40% ಕಿಡ್ನಿ ಡಿಸೀಸ್ನ ಪ್ರಿವೆಂಟ್ ಮಾಡೋದು. ಅದಕ್ಕೆ ಇಂಟರ್ನ್ಯಾಷನಲ್ ಅವಾರ್ಡು ಬಂತು. ಹಾಗಾಗಿ ಕಿಡ್ನಿ ಡಿಸೀಸ್ ಬಂದಮೇಲೆ ಯೋಚನೆ ಮಾಡೋದಲ್ಲ, ಬರೋಕ್ಕಲ್ಲೇ ಹೇಳಿದ್ದಲ್ಲ, ಊಟ ತಿಂಡಿ BP ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋದು ಬೆಸ್ಟ್. ಸೊ ಈ ಥರ ಹೋಮ್ ಫೆಸಿಲಿಟಿ ಅದೆಲ್ಲ ನೀವು ಅಣ್ಣ, ಈಗ ನಮ್ಮ ತಾಲೂಕವರೇ ಬರಬೇಕಾ, ಪಕ್ಕ ಗುಬ್ಬಿ, ತಿಪ್ಟೂರು, ತುರುವೇಕೆರೆಯಿಂದ ಬರ್ಬೋದಾ? ಒಂದೇ ಮಾತಲ್ಲಿ ಶಾಸಕರು ಒಂದೇ ಮಾತಲ್ಲಿ ಹೇಳಿರು, ಇದರಲ್ಲಿ ಜಾತಿ ಭೇದ ಪಕ್ಷಾತೀತವಾಗಿ ಯಾವುದೇ ತರದ ಯಾವ ರಾಜ್ಯದವರ ಬರ್ಲಿ, ಬರೀ ಜಿಲ್ಲೆಯವರಲ್ಲ, ಬೇರೆಯವರು ಬಂದ್ರು ಅವರು ಅವತ್ತು ಚಿಕಿತ್ಸೆಯನ್ನ ಪಡಿಬಹುದು. CETನೂ ನೋಡ್ತಾರೆ, ಬಂದ್ರು ಅವ್ರನ್ನ ಎಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಂತ ಕೇಳ್ತಾರೆ, ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ಅವ್ರಿಗೆಲ್ಲರಿಗೂ ಕೂಡ ತೋರಿಸುವಂಥದ್ದು ಮಾಡ್ತೀವಿ. ಅಲ್ಲಿ ಗೊಂದಲ ಆಗಿರೋ ರೀತಿಯಲ್ಲಿ ಆ ಥರ ವ್ಯವಸ್ಥೆಗಳೆಲ್ಲ ಕೂಡ ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಸರ್, ಈಗ 40 ಕೌಂಟರ್ ಅಂದರೆ ಈಗ ಒಂದು ವಿಭಾಗದಲ್ಲಿ ಆಲ್ಮೋಸ್ಟ್ 10 ಜನ ಡಾಕ್ಟರ್ಗಳಿರ್ತಾರೆ. ಸಿಬ್ಬಂದಿ ಜಾಸ್ತಿಗಳಿರ್ತಾರೆ. ಅದಕ್ಕೆ 300 ಡಾಕ್ಟರ್ಗಳಿರ್ತಾರೆ. ಒಂದು 200 ಅರೆವೈದ್ಯಕೀಯ, ಲೈಕ್ ನರ್ಸಿಂಗು, ಸಪೋರ್ಟಿಂಗ್ ಸ್ಟಾಫ್. ಸೊ ಇದೇ ರೀತಿ ನಮ್ಮ ಆದಿಚುಂಚನಗಿರಿ ವತಿಯಿಂದ ಮೊದಲು ಚಿಕ್ಕಮಗಳೂರು ಇರ್ಬೋದು ಮತ್ತು KRಪೇಟೆಯಲ್ಲಿ ಆಲ್ಮೋಸ್ಟ್ 12,000 ಪೇಷಂಟ್ ನಾವು ಕ್ಯಾಂಪಲ್ಲಿ ಟ್ರೀಟ್ ಮಾಡೋದು ಅನುಭವ ಇದೆ. ಮತ್ತು ಇಲ್ಲೂ ಕೂಡ ಲಾಸ್ಟ್ ಟೈಮ್ 7,000 ಜನ ಸ್ಟಡಿ ಮಾಡಿದ್ದಾರೆ ಸರ್. ನಮ್ಮ ತಾಲೂಕಲ್ಲಿ ಬರ್ಕೊಟ್ಟು ಬಂದು ಅವಳು ದುಡಿತಾರೆ ಹೆಣ್ಮಗು, ಅವಳಿಗೆ ಆ ಆಲೋಚನೆ ಬಂತು, ನನ್ನ ಗಂಡ ತೀರೋಗಿರ್ಬೋದು, ಬೇರೆ ಒಂದು ಅವರಿಂದ ಒಂದು 8 ಜನಕ್ಕೆ ಜೀವನ ಉಳಿಲಿ ಅಂತಕ್ಕಂಥದ್ದು. 8 ಅಂಗಗಳನ್ನ ಮೆರೆದಂಥ ಮಹಿಳೆನೂ ಕೂಡ ನಮ್ಮಲ್ಲೇ ನಿದರ್ಶನ ಇದೆ. ಹನುಮಂತಪುರದ ಅಂಗನವಾಡಿ ಟೀಚರು. ಮತ್ತು ಆಕೆ ಸಾಲ ಎಲ್ಲ ಇತ್ತು, ಅದನ್ನೆಲ್ಲ ನಾವು ಅವಾಗ ತೀರಿಸಿದ್ವಿ. ಅವಾಗ ಇದೇ ಒಂದು ಹೆಲ್ತ್ ಕ್ಯಾಂಪ್ ಟೈಮಲ್ಲೇ ತೀರಿಸಿದ್ವಿ.
ಹಿಂಗೆ ಆ ಥರ ಒಂದು ಮಾನವೀಯತೆ ಒಂದು ದೃಷ್ಟಿನ ಎಲ್ಲರೂ ಕೂಡ ಇಟ್ಕೋಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ಆರೋಗ್ಯವನ್ನು ಆಕಸ್ಮಿಕವಾಗಿ ಆದಂಥದಕ್ಕೆ ನಾವು ಯಾರೂ ಕೂಡ ಹೊಣೆ ಅಲ್ಲ, ಅದನ್ನು ಜಾಗರೂಕತೆ ಇರಬೇಕು. ಜೊತೆಗೆ ನಾವು ಬೇರೆಯವ್ರಿಗೆ ನೇರವಾದ ನಿಟ್ಟಿನಲ್ಲಿ ನಮ್ಮ ಒಂದು ಮನಸ್ಥಿತಿಗಳು ಅದು ಮುಖ್ಯ ಅಂತಕ್ಕಂಥದ್ದು ಹೇಳಿಕ್ಕೆ ಬಯಸ್ತೇನೆ. ಅದೇ ರೀತಿ ಸರ್ ಹೇಳಿದಂಗೆ ಎಣ್ಣೆಪೋಯಿಂದ ಬರ್ತಾ ಇದ್ದಾರೆ, ಅಲ್ಲಿ ಅವರು ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡ್ತಾರೆ. ಹೆಣ್ಮಕ್ಳಿಗೆ ನಾವು ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು, ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಸ್ಕ್ರೀನಿಂಗ್ ಇರುತ್ತೆ, ಮತ್ತು ಕಿಡ್ನಿಯಿಂದ ಕೂಡ ಒಂದು ಸ್ವಲ್ಪ ಕ್ಯಾನ್ಸರ್ ಸ್ಕ್ರೀನಿಂಗ್ ಬಗ್ಗೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಆಸ್ಪತ್ರೆ ವತಿಯಿಂದ ಕಾರ್ಡಿಯಾಲಜಿ ವಿಭಾಗದಲ್ಲಿ ಎಲ್ಲ ಥರದ್ದು ಎಫೋಗಳಿರುತ್ತೆ, ಮತ್ತು ಆರ್ಥೋಪೆಡಿಕ್ ಇರ್ಬೋದು, ಮತ್ತು ಆಲ್ರೆಡಿ ಹೇಳಿದಂಗೆ ಕಿಡ್ನಿ ಕೇರ್ಸ್ ಇರ್ಬೋದು. ಸೊ ಎಲ್ಲ ಸೂಪರ್ ಸ್ಪೆಷಾಲಿಟಿ ಮತ್ತು ಬ್ರಾಡ್ ಸ್ಪೆಷಾಲಿಟಿ ಸರ್ವಿಸಸ್ ಇರುತ್ತೆ. ಮತ್ತು ಇಲ್ಲಿ ಸ್ಕ್ರೀನಿಂಗ್ ಮಾಡಿ ಆದಷ್ಟು ನಿಮಗೆ ಏನಾಗುತ್ತೆ ಟ್ರೀಟ್ಮೆಂಟು ಜನಗಳಿಗೆ ನಾವು ಇಲ್ಲೇ ಕೊಡ್ತೀವಿ. ಅಕಸ್ಮಾತ್ ಏನಾದರೂ ಅವರಿಗೆ ಅಡ್ಮಿಷನ್ಸ್ ಅವಶ್ಯಕತೆ ಇದೆ ಅಂತ ಹೇಳಿದರೆ ಓಕೆ, ಆಲ್ರೆಡಿ ನಮ್ಮ ಬಾಬು ಸರ್ ಹೇಳಿದ್ದಾರೆ, ನಾವು ಅವ್ರನ್ನ ಆದಿಚುಂಚನಗಿರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ನಾವು ಉಚಿತವಾಗಿ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಸೊ ಎಲ್ಲ ಔಷಧಿ ಇರ್ಬೋದು, ಮತ್ತು ಊಟೋಪಚಾರ ಇರ್ಬೋದು, ಎಲ್ಲನೂ ಕೂಡ ನಾವು ಅಲ್ಲಿ ನೋಡಿಕೊಂಡು ಅವರಿಗೆ ಕಂಪ್ಲೀಟಾಗಿ ಕ್ಯೂರ್ ಆದಮೇಲೆ ಅವರಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಇರುತ್ತೆ, ವಾಪಸ್ಸು ಅವರ ಮನೆಗಳಿಗೆ ನಾವು ಬಿಟ್ಕೊಡ್ತೀವಿ. ಇದ್ರು ಕೂಡ ಬಂದು ನಡೆಸಿರೋಂಥ ನಿದರ್ಶನಗಳು. ಇವತ್ತು ವೈದ್ಯಾಧಿಕಾರಿಗಳು ಖಂಡಿತ ಇದೊಂದು ಸೇವೆ. ಅವ್ರನ್ನ ವೈದ್ಯ ನಾರಾಯಣ ಅಲ್ಲಿ ಅಂತ ನಾವು ಕರಿತೇವೆ. ಅವ್ರನ್ನ ನಂಬ್ಕೊಂಡಿದ್ದೇವೆ. ದೇವ್ರ ಸಮಾನ ಅಂತ ನಾವು ವೈದ್ಯರನ್ನ ನಾವ್ಯಾರು ಕೂಡ ಜೀವ ಉಳಿಸೋಕ್ಕಾಗಲ್ಲ. ಅವ್ರ ಪ್ರಯತ್ನ ಇದೆಯಲ್ಲ ಕೊನೆಗಳಿಗೆವರೆಗೂ ಇಲ್ಲ ಆಗಲ್ಲ, ಇವ್ರು ಉಳಿಯಲ್ಲ ಅಂತ ಯಾವ ವೈದ್ಯರು ಕೂಡ ಮನೆ ಕಳಿಸಿರೋಂಥ ನಿದರ್ಶನ ಇಲ್ಲ. ಅದರಿಂದ ಅವರ ಪ್ರಯತ್ನಗಳು ಕೊನೆಯ ವೃತ್ತಿ ಪರವಾಗಿ ಮಾಡ್ತಾರೆ. ಖಂಡಿತ ಅವ್ರ ಬಗ್ಗೆ ನಾವೆಲ್ಲ ಪೂಜ್ಯ ಭಾವನೆ ಇಟ್ಕೊಂಡು ದೇವರು ಅಂತಲೇ ನಂಬ್ಕೊಂಡಿದ್ದೇವೆ. ಖಂಡಿತ ಈ ಸೇವೆ ಇದೆಯಲ್ಲ, ಇದು ನಾವ್ಯಾರು ಕೂಡ ಏನು ದುಡ್ಡು ಕೊಟ್ಟರು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಇರ್ತಕ್ಕಂಥದ್ದನ್ನ ನಾವು ಗುರುತಿಸಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಡಿಸಿದ್ರೆ ಅವರೊಂದು ಆರೋಗ್ಯಕರವಾಗಿ ಬಾಳಲಿಕ್ಕೆ ಅನುಕೂಲ ಆಗುತ್ತೆ. ಇದೊಂದೆಲ್ಲೋ ಕೂಡ ಒಂದು ನಮ್ಮ ಭಗವಂತನ ಕೂಡ ಮೆಚ್ಚಂತ ಸೇವೆ ಅಂತ ಭಾವಿಸ್ಕೊಂಡು ಇದು ಮತ್ತೆ ಶಿಕ್ಷಣ ಇವೆರಡಕ್ಕೂ ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರಾ ಶಿಕ್ಷಣ ಎಲ್ಲಿಗೆ ಹೋಗುತ್ತೆ. ನಮ್ಮ ರೇಟಿಗೆ ಅನುಷ್ಠಾನ ಮಾಡಿಸಿದ್ದೀನಿ, ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಆಗಿದೆ. ಅದು ಶೀಘ್ರದಲ್ಲೇ ಅದನ್ನು ಕೂಡ ಎಸ್ ಅದೊಂದು ಹೊಸದಾಗಿ ಮಾಡಿದ್ದಾರೆ ನಮ್ಮ ತಾಲೂಕಿನಲ್ಲಿ, ಮತ್ತೆ ಕೆಲವು ಕಡೆನೂ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೂ ಕೂಡ ಯಾರ್ಯಾರು SLC PUC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮನೆಯಲ್ಲಿ ಅವ್ರ ಪೋಷಕರು ಯಾರು ಕೂಡ ಮೊಬೈಲು TV ಆನ್ ಮಾಡಬಾರ್ದು ಅಂತ ಈಗ ಡಂಗೂರನ್ನೇ ಸಾರಿಸ್ತಾ ಇದೀವಿ. ಆಗಲೇ ಒಂದು ವಾರದಿಂದ ಮನೆಯಲ್ಲೂ ಸಾರಿಸ್ತೇವೆ. ಅವ್ರು ಬೇಕಾದ್ರೆ ಹೋಗಿ ದೇವಸ್ಥಾನದ ಹತ್ರನೋ ಹಳ್ಳಿಕಟ್ಟೆ ಹತ್ರನೋ ಅವ್ರ ಫೋನ್ ಇಟ್ಕೊಂಡು ಕೂತ್ಕೊಳ್ಳಿ, ಮನೆಯಲ್ಲಿ ಮಕ್ಕಳಿಗೆ ಡಿಸ್ಟರ್ಬ್ ಮಾಡಬಾರ್ದು. ದಯಮಾಡಿ ಇದನ್ನ ಎಲ್ಲ ಪೋಷಕರು ಕೂಡ ವಿನಂತಿ ಮಾಡ್ತೇನೆ. ನಿಮ್ಮ ಮನೆಯಲ್ಲಿ ಯಾರು SLC PUC ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ನಿಮ್ಮಿಂದ ತೊಂದರೆ ಆಗಬಾರ್ದು. 2 ಗಂಟೆ ಕಾಲ ದಯಮಾಡಿ ನಿಮ್ಮ ಟಿವಿಯನ್ನು ಮತ್ತೆ ಮೊಬೈಲನ್ನು ಯಾರು ಮನೆಯಲ್ಲಿ ಬಳಸಬೇಡಿ ಅಂತ ವಿನಂತಿ ಮಾಡಿ.